ಹೇ ಗೈಸ್, ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ನೀವೆಲ್ಲ ಥಿಂಕ್ ಮಾಡ್ತಾಯಿರ್ತೀರ, ಇವಳೇನು ಸ್ಯಾರಿ ಹಾಕ್ಕೊಂಡಿಲ್ಲ, ರೆಡಿ ಆಗಿಲ್ಲ, ಮತ್ತು ಪೂಜಾ ರೂಮ್ ಏನೂ ಇಲ್ಲ, ಅಲ್ಲಿ ದೇವಿನೆಲ್ಲ ಕೂರಿಸಿಲ್ಲ ಅಂತ. ಗೈಸ್, ನಿಮಗೆ ಗೊತ್ತಾ ಅಂದರೆ ಹಬ್ಬ ಇಸ್ ನಾಟ್ ಸೇಮ್ ಫಾರ್ ಎವ್ರಿಬಡಿ. ಎಸ್ಪೆಷಲಿ ಕಂಟ್ರಿ ಸೈಡಲ್ಲಿ ಅಂದರೆ ಹಳ್ಳಿಯಲ್ಲಿದ್ದಾಗ ಕೆಲಸಗಳು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕಿಂತ. ಸೊ ಹಾಗೆ ನಾನು ಬೆಳಗ್ಗೆ ಎದ್ದು ಬಂದ ತಕ್ಷಣವೇ ನಮ್ಮ ಅಣ್ಣ ಹೇಳಿದ್ರು, ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಹೊಲದಲ್ಲಿ ಪೈರು ಹಾಕ್ತಾಯಿದ್ರು. ಎಲ್ಲೆಲ್ಲೆಲ್ಲ ಪೈರು ಇರಲಿಲ್ಲ ರಾಗಿ ಹೊಲದಲ್ಲಿ, ಅಲ್ಲಿ ನಾನು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡೋಣ, ಅಂದರೆ ನಾನು ಆಫೀಸ್ ಕೆಲಸ ಸ್ಟಾರ್ಟ್ ಆಗೋದ್ರೊಳಗೆ ಅಂತೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದೆ ಗೈಸ್. ಅಂದರೆ ನನಗೆ ಅಷ್ಟೊಂದು ಪೈರೆಲ್ಲ ಹಾಕೋಕ್ಕೆ ಬರೋಲ್ಲ, ಹೆಂಗೆ ಬರುತ್ತೋ ಹಂಗಾಗಿದೆ. ಬಟ್ ನಮ್ಮ ಅಣ್ಣಂಗೆ ಅಷ್ಟೊಂದು ಸರಿ ಹೋಗಲಿಲ್ಲ. ಸರಿ ನೀನು ಹೋಗು ಅಂತ ಕಳಿಸಿದ್ರು. ಆಮೇಲೆ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಆಫೀಸ್ ಕೆಲಸ ಆಯಿತು. ಸೊ ಎದ್ದು ಬಂದು ಸ್ನಾನ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ ಗೈಸ್. ಇನ್ನೇನು ಮಾಡೋದು ಅಂದರೆ ಇವಾಗ ಟೈಮ್ ಆಗಿಬಿಟ್ಟಿದೆ, ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಹೋಳಿಗೆ ಆದರೂ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡೆ, ಆಗಲಿಲ್ಲ. ಮತ್ತು ಇವತ್ತು ದೇವ್ರ ಪೂಜೆನೂ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಟ್ಟಿದೆ. ಸೊ ಈ ಥರ ಆಯಿತು ನನ್ನ ವರಮಹಾಲಕ್ಷ್ಮಿ ಹಬ್ಬ. ಅಷ್ಟೇ ಗೈಸ್, ಬಾಯ್.